ಎಸ್ ಟಿ ಸಮುದಾಯದವರೊಬ್ಬರು ರಾಮಾಯಣ ಬರೆದು ಬಿಡ್ತಾರಾ ಅಂತ ಯಾಕೆ ಯಾರು ಪ್ರಶ್ನೆ ಮಾಡಲ್ಲ? ಹೆಂಗೆ ಸಾಧ್ಯ ಆಗತ್ತೆ? ಅಂದರೆ ಸಾಮಾಜಿಕ ಪಿಡುಗಾಗಿ ನಮ್ಮಲ್ಲಿ ಬಂದಿದ್ದು ಆ ಜಾತಿ ವ್ಯವಸ್ಥೆ ಮೇಲು ಕೀಳು ಅನ್ನುವಂಥದ್ದು. ಹಾಗಾದ್ರೆ ಯಾವತ್ತೂ ಕೂಡ ಆ ಅನ್ಟಚಬಿಲಿಟಿ ಇದೆಯಲ್ಲ, ಅದು ಅಪರಾಧ ಅಲ್ಲ ಅಂತ ಆದರೆ ಜಗತ್ತಿನ ಯಾವ ತಪ್ಪುಗಳು ಕೂಡ ಅಪರಾಧ ಅಲ್ಲ. ಇದನ್ನು ಒತ್ತಿ ಹೇಳ್ತಾ ಇದ್ವಿ. ಭಾರತದಲ್ಲಿತ್ತು, ಕೆಟ್ಟ ಕೊಳಕ ಪರಂಪರೆ ಇತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದ ನಂತರ ಆ ಕೆಟ್ಟ ಕೊಳಕ ಪರಂಪರೆಯನ್ನು ತೊಡೆದು ಹಾಕುವಲ್ಲಿ ಬಹುತೇಕ ಯಶಸ್ವಿಯಾದರು. ಹಾಗಂತ ಬೇರೆ ದೇಶದಲ್ಲಿರಲಿಲ್ವಾ? ಅಮೇರಿಕ ನಂಬರ್ 1 ದೊಡ್ಡಣ್ಣ ಅಲ್ವಾ? ದೊಡ್ಡಣ್ಣ ಅಮೇರಿಕದಲ್ಲಿ ವರ್ಣಭೇದ ನೀತಿ ಇರಲಿಲ್ವಾ? ಕರಿಯರನ್ನು ದೂರ ಇಡುವಂಥದ್ದು ಹೇಳಬಾರ್ದು, ಆ ಭಾಷೆ ಹೇಳ್ತಾ ಇದ್ದೀನಿ, ಅದರ ಅರ್ಥ ಆಗಬೇಕು ಅಂತ. ಅಧ್ಯಕ್ಷರಾಗೋದಕ್ಕೆ ಸಾಧ್ಯ ಇತ್ತಾ? ವೋಟಿಂಗ್ ಸಾಧ್ಯ ಇತ್ತಾ? ಆಸ್ಕರ್ ಅವಾರ್ಡ್ ಸಿಗ್ತಾ ಇತ್ತಾ? ಅಮೇರಿಕಾದಲ್ಲಿ, ದಕ್ಷಿಣ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡೇಲಾ ಸಾಧ್ಯ ಇತ್ತಾ? ದಕ್ಷಿಣ ಆಫ್ರಿಕಾ ಕ್ರಿಕೆಟ್ಗೆ ಎಂಟ್ರಿನೇ ಆಗ್ತಾ ಇರಲಿಲ್ಲ. ಯಾಕೆ? ವರ್ಣಭೇದ ನೀತಿ ಇದೆ ಅಂತೇಳಿ. ಓದಿದ್ದೀವಲ್ವಾ? ಎಲ್ಲ ದೇಶಗಳಲ್ಲೂ ಇತ್ತು, ಸರಿ ಮಾಡಿಕೊಂಡು ಬಂದರು. ಭಾರತ ಕೂಡ ಹೊರತಾಗಿರಲಿಲ್ಲ ಅದಕ್ಕೆ. ಆದರೆ ನಾವು ಹೆಂಗೆ ಪೋಟ್ರೆ ಮಾಡ್ತಿದ್ದೀವಿ ಅಂತಂದರೆ ಭಾರತದಲ್ಲಿ ಮಾತ್ರ ಜಾತಿ ಪದ್ಧತಿ ಇದ್ದದ್ದು ಅಂತೇಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆ ಅಸ್ಪೃಶ್ಯತೆ, ಅನ್ಟಚಬಿಲಿಟಿ, ಅದು ಸಾಮಾಜಿಕ ಪಿಡುಗು. ಎಲ್ಲಿ ಕಾಣ್ತೀವೋ ಅಲ್ಲಿ ಅದರ ವಿರುದ್ಧ ಹೋರಾಟ ಮಾಡಬೇಕು. ನಾವು ಮಾಡಿದ್ದೀವಿ ಕೂಡ. ಸರಿ, ಹಿಂದೂ ವಿಚಾರಕ್ಕೆ ಬರೋಣ. ಹಿಂದೂ ಪದ ಹುಟ್ಟಿದ ಹೇಗೆ? ಎಷ್ಟು ಹಳೆಯ ಧರ್ಮ ಅದು? ಹಿಂದೂ ಧರ್ಮ ಅನ್ನೋದು ಧರ್ಮ ಅಲ್ಲ, ಅದೊಂದು ಜೀವನ ಪದ್ಧತಿ ಅನ್ನೋದನ್ನು ಸುಪ್ರೀಂ ಕೋರ್ಟೇ ಹೇಳ್ಬಿಡ್ತು. ನೋಡಿ, ಈ ಬ್ರಿಟಿಷರು ಒಡೆದು ಆಳುವ ನೀತಿಯಲ್ಲಿ ನಿಪುಣರಾಗಿದ್ದರು, ನಿಮ್ಗೆ ಗೊತ್ತೇ ಇದೆ. ಸುಮ್ಮನೆ ಹೇಳ್ತಾ ಇದ್ದೀವಿ. 1857ರಲ್ಲಿ ನಾವು ಕರೆಯುವಂತಹ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಬ್ರಿಟಿಷರು ಕರೆಯುವಂಥ ಸಿಪಾಯಿ ದಂಗೆ ಶುರುವಾಗಿದ್ದು ಹೇಗೆ? ತೋಪಿನಲ್ಲಿ ಬಾಂಬ್ ಹಾಕಿದಾಗ ಆ ಬಾಂಬನ್ನು ಕಚ್ಚಿ ಅದರೊಳಗೆ ಹಾಕಬೇಕಾಗಿತ್ತು. ಅದಕ್ಕೆ ದನದ ಮತ್ತು ಹಂದಿಯ ಕೊಬ್ಬನ್ನು ಸವರಿದ್ರು. ಹಂದಿ ಮುಸ್ಲಿಮರಿಗೆ ನಿಷಿದ್ಧ, ಗೋವು ಹಿಂದೂಗಳಿಗೆ ನಿಷಿದ್ಧ. ನೋಡಿ ಹೆಂಗೆ ಮಾಡಿದ್ರು ನೋಡಿ. ಆದರೆ ಅದು ಉಲ್ಟಾ ಆಯಿತು, ಪ್ರವೋಕ್ ಆದರೂ, ಪ್ರಥಮ ಸ್ವಾತಂತ್ರ್ಯ ಹೋರಾಟ ನಡೆಯಿತು. ಅದನ್ನು ಅವರು ಬ್ರಿಟಿಷರು ಏನು ಹೇಳಿದರು? ಸಿಪಾಯಿದಂಗೆ ಅಂತ ಕರೆದ್ರು. ಇದು POK ಅಂತ, ಮತ್ತು ನಾವು ಅವರ ಆಜಾದ್ ಕಾಶ್ಮೀರ್ ನಾವು POK ಅಂತ ಕರೆದಾಗೆ. ನೋಡಿ, ಬ್ರಿಟಿಷರು ಏನೆಲ್ಲ ಮಾಡ್ತಾರೆ, ಆರ್ಯರ ಆಕ್ರಮಣ ಅಂದರು, ಅದನ್ನೇ ಓದಿಸಿದರು. ಆರ್ಯರ ಆಕ್ರಮಣ ಅಂದರು, ಜಾತಿ ಪದ್ಧತಿ ಅಂದರು. ಹಾಗಾದರೆ ಜಾತಿ ಪದ್ಧತಿ ಇರಲಿಲ್ವ? ಇತ್ತು, ಖಂಡಿತವಾಗ್ಲೂ ಇತ್ತು. ಆದರೆ ಧರ್ಮಗಳು ಯಾವತ್ತೂ ಹೇಳಿಲ್ಲ. ಅದಕ್ಕೆ ಸೇರಿಸ್ಕೊಂಡು ವ್ಯವಸ್ಥೆಗಳು ಆ ಥರ ನಮ್ಮನ್ನು ಮಾಡ್ತು. ಇಲ್ಲ ಅಂತಂದರೆ ನಾವು ಹೇಳುವಂತಹ ಈ ಸಪ್ತರ್ಷಿಗಳು, ಮಹಾಮುನಿಗಳು, ಇವರೆಲ್ಲ ಯಾವ ಜಾತಿ? ನಾನು ಹೇಳಿದ್ನಲ್ಲ, ವಾಲ್ಮೀಕಿ ಯಾವ ಜಾತಿಯವರು? ಅದೆಂಗೆ ಅವ್ರಿಗೆ ಬರೆಯೋಕ್ಕೆ ಸಾಧ್ಯ ಆಯಿತು? ಸನಾತನ ಧರ್ಮದ ಅನುಯಾಯಿಗಳನ್ನು ಹಿಂದೂ ಅಂತಿದ್ರು. ಕಾಂಗ್ರೆಸ್ಗಿಂತಲೂ ಮೊದಲು ಹುಟ್ಟಿಕೊಂಡಿದ್ದೇ ಹಿಂದೂ ಪದ. ಇವರು ಹೇಳೋದು ಕಾಂಗ್ರೆಸ್. 1885 ಮೇರುತಂತ್ರ ಎಂಬ ಶೈವ ದರ್ಶನ ಕುರಿತಾದ ಗ್ರಂಥವಿದೆ. ಹೀನಂಚ ದುಷ್ಯತೇವ ಹಿಂದೂರಿತ್ಯುಚ್ಛತೆ ಎಂದು ಬರೆದಿದೆ. ಈ ಗ್ರಂಥದಲ್ಲಿ ಹಿಂದೂ ಶಬ್ದದ ಉಲ್ಲೇಖ ಇದೆ. ಹಿಂದೂ ಎಂದರೆ ಅಜ್ಞಾನಹೀನತೆಯನ್ನು ತ್ಯಾಗ ಮಾಡಿದವರು ಅನ್ನುವಂಥ ಅರ್ಥ ಬರುತ್ತೆ. ಶಬ್ದಕಲ್ಪದ್ರುಮ ಎಂಬ ಗ್ರಂಥದಲ್ಲೂ ಹಿಂದೂ ಪದ ಉಲ್ಲೇಖ ಇದೆ. ಪಾರಿಜಾತ ಹರಣ ಎಂಬ ಗ್ರಂಥದಲ್ಲೂ ಹಿಂದೂ ಪದ ಉಲ್ಲೇಖ ಇದೆ. ಪಾರಿಜಾತ ಹರಣ ಮುಸ್ಲಿಂ ಆಕ್ರಮಣದ ಬಳಿಕ ರಚನೆಯಾದಂಥ ಗ್ರಂಥ. ಮಾಧವ ದಿಗ್ವಿಜಯ ಗ್ರಂಥದಲ್ಲೂ ಹಿಂದೂ ಪದ ಉಲ್ಲೇಖ ಇದೆ. ಇದು ವಿಜಯನಗರ ಅರಸರ ಕಾಲದಲ್ಲಿ ರಚಿತವಾದ ಗ್ರಂಥ. ಋಗ್ವೇದದಲ್ಲಿ ವಿವ ಹಿಂದೂ ಎಂಬ ರಾಜನ ವರ್ಣನೆ ಇದೆ. ಆತ 46,000 ಗೋವುಗಳನ್ನು ದಾನ ಮಾಡಿದ್ದಂತೆ. ಇದರ ನಡುವೆ ಸಂತೋಷ್ ಲಾಡ್ ಹೇಳ್ತಾರೆ, 1885ರಲ್ಲಿ ಆರಂಭವಾದಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹಿಂದೂ ಪದ ತಂತು ಅಂತೇಳಿ. ಸಂತೋಷ್ ಲಾಡ್ ಅವರೇ, ಲಾಡು ಬಂದು ಬಾಯಿಗೆ ಬಿದ್ದಿಲ್ಲ ಅಷ್ಟೇ. ಈಗೊಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಎಸ್ ಟಿ ಸಮುದಾಯದವರೊಬ್ಬರು ರಾಮಾಯಣ ಬರೆದು ಬಿಡ್ತಾರಾ ಅಂತ ಯಾಕೆ ಯಾರು ಪ್ರಶ್ನೆ ಮಾಡಲ್ಲ? ಹೆಂಗೆ ಸಾಧ್ಯ ಆಗತ್ತೆ? ಅಂದರೆ
ಸಾಮಾಜಿಕ ಪಿಡುಗಾಗಿ ನಮ್ಮಲ್ಲಿ ಬಂದಿದ್ದು ಆ ಜಾತಿ ವ್ಯವಸ್ಥೆ ಮೇಲು ಕೀಳು ಅನ್ನುವಂಥದ್ದು. ಹಾಗಾದ್ರೆ ಯಾವತ್ತೂ ಕೂಡ ಆ ಅನ್ಟಚಬಿಲಿಟಿ ಇದೆಯಲ್ಲ, ಅದು ಅಪರಾಧ ಅಲ್ಲ ಅಂತ ಆದರೆ ಜಗತ್ತಿನ ಯಾವ ತಪ್ಪುಗಳು ಕೂಡ ಅಪರಾಧ ಅಲ್ಲ. ಇದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ವಿ. ಭಾರತದಲ್ಲಿತ್ತು, ಕೆಟ್ಟ ಕೊಳಕ ಪರಂಪರೆ ಇತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದ ನಂತರ ಆ ಕೆಟ್ಟ ಕೊಳಕ ಪರಂಪರೆಯನ್ನು ತೊಡೆದು ಹಾಕುವಲ್ಲಿ ಬಹುತೇಕ ಯಶಸ್ವಿಯಾದರು. ಹಾಗಂತ ಬೇರೆ ದೇಶದಲ್ಲಿರಲಿಲ್ವಾ? ಅಮೇರಿಕ ನಂಬರ್ 1 ದೊಡ್ಡಣ್ಣ ಅಲ್ವಾ? ದೊಡ್ಡಣ್ಣ ಅಮೇರಿಕದಲ್ಲಿ ವರ್ಣಭೇದ ನೀತಿ ಇರಲಿಲ್ವಾ? ಕರಿಯರನ್ನು ದೂರ ಇಡುವಂಥದ್ದು ಹೇಳಬಾರ್ದು, ಆ ಭಾಷೆ ಹೇಳ್ತಾ ಇದ್ದೀನಿ, ಅದರ ಅರ್ಥ ಆಗಬೇಕು ಅಂತ. ಅಧ್ಯಕ್ಷರಾಗೋದಕ್ಕೆ ಸಾಧ್ಯ ಇತ್ತಾ? ವೋಟಿಂಗ್ ಸಾಧ್ಯ ಇತ್ತಾ? ಆಸ್ಕರ್ ಅವಾರ್ಡ್ ಸಿಗ್ತಾ ಇತ್ತಾ? ಅಮೇರಿಕಾದಲ್ಲಿ, ದಕ್ಷಿಣ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡೇಲಾ ಸಾಧ್ಯ ಇತ್ತಾ? ದಕ್ಷಿಣ ಆಫ್ರಿಕಾ ಕ್ರಿಕೆಟ್ಗೆ ಎಂಟ್ರಿನೇ ಆಗ್ತಾ ಇರಲಿಲ್ಲ. ಯಾಕೆ? ವರ್ಣಭೇದ ನೀತಿ ಇದೆ ಅಂತೇಳಿ. ಓದಿದ್ದೀವಲ್ವಾ? ಎಲ್ಲ ದೇಶಗಳಲ್ಲೂ ಇತ್ತು, ಸರಿ ಮಾಡಿಕೊಂಡು ಬಂದರು. ಭಾರತ ಕೂಡ ಹೊರತಾಗಿರಲಿಲ್ಲ ಅದಕ್ಕೆ. ಆದರೆ ನಾವು ಹೆಂಗೆ ಪೋಟ್ರೆ ಮಾಡ್ತಿದ್ದೀವಿ ಅಂತಂದರೆ ಭಾರತದಲ್ಲಿ ಮಾತ್ರ ಜಾತಿ ಪದ್ಧತಿ ಇದ್ದದ್ದು ಅಂತೇಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆ ಅಸ್ಪೃಶ್ಯತೆ, ಅನ್ಟಚಬಿಲಿಟಿ, ಅದು ಸಾಮಾಜಿಕ ಪಿಡುಗು. ಎಲ್ಲಿ ಕಾಣ್ತೀವೋ ಅಲ್ಲಿ ಅದರ ವಿರುದ್ಧ ಹೋರಾಟ ಮಾಡಬೇಕು. ನಾವು ಮಾಡಿದ್ದೀವಿ ಕೂಡ. ಸರಿ, ಹಿಂದೂ ವಿಚಾರಕ್ಕೆ ಬರೋಣ. ಹಿಂದೂ ಪದ ಹುಟ್ಟಿದ ಹೇಗೆ? ಎಷ್ಟು ಹಳೆಯ ಧರ್ಮ ಅದು? ಹಿಂದೂ ಧರ್ಮ ಅನ್ನೋದು ಧರ್ಮ ಅಲ್ಲ, ಅದೊಂದು ಜೀವನ ಪದ್ಧತಿ ಅನ್ನೋದನ್ನು ಸುಪ್ರೀಂ ಕೋರ್ಟೇ ಹೇಳ್ಬಿಡ್ತು. ನೋಡಿ, ಈ ಬ್ರಿಟಿಷರು ಒಡೆದು ಆಳುವ ನೀತಿಯಲ್ಲಿ ನಿಪುಣರಾಗಿದ್ದರು, ನಿಮ್ಗೆ ಗೊತ್ತೇ ಇದೆ. ಸುಮ್ಮನೆ ಹೇಳ್ತಾ ಇದ್ದೀರಿ. 1857ರಲ್ಲಿ ನಾವು ಕರೆಯುವಂತಹ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಬ್ರಿಟಿಷರು ಕರೆಯುವಂಥ ಸಿಪಾಯಿ ದಂಗೆ ಶುರುವಾಗಿದ್ದು ಹೇಗೆ? ತೋಪಿನಲ್ಲಿ ಬಾಂಬ್ ಹಾಕಿದಾಗ ಆ ಬಾಂಬನ್ನು ಕಚ್ಚಿ ಅದರೊಳಗೆ ಹಾಕಬೇಕಾಗಿತ್ತು. ಅದಕ್ಕೆ ದನದ ಮತ್ತು ಹಂದಿಯ ಕೊಬ್ಬನ್ನು ಸವರಿದ್ರು. ಹಂದಿ ಮುಸ್ಲಿಮರಿಗೆ ನಿಷಿದ್ಧ, ಗೋವು ಹಿಂದೂಗಳಿಗೆ ನಿಷಿದ್ಧ. ನೋಡಿ ಹೆಂಗೆ ಮಾಡಿದ್ರು ನೋಡಿ. ಆದರೆ ಅದು ಉಲ್ಟಾ ಆಯಿತು, ಪ್ರವೋಕ್ ಆದರೂ, ಪ್ರಥಮ ಸ್ವಾತಂತ್ರ್ಯ ಹೋರಾಟ ನಡೆಯಿತು. ಅದನ್ನು ಅವರು ಬ್ರಿಟಿಷರೇನು ಹೇಳಿದರು? ಸಿಪಾಯಿದಂಗೆ ಅಂತ ಕರೆದ್ರು. ಇದು POK ಅಂತ, ಮತ್ತು ನಾವು ಅವರ ಆಜಾದ್ ಕಾಶ್ಮೀರ್ ನಾವು POK ಅಂತ ಕರೆದಾಗ ನೋಡಿ, ಬ್ರಿಟಿಷರೇನೆಲ್ಲ ಮಾಡ್ತಾರೆ, ಆರ್ಯರ ಆಕ್ರಮಣ ಅಂದರು, ಅದನ್ನೇ ಓದಿಸಿದರು. ಆರ್ಯರ ಆಕ್ರಮಣ ಅಂದರು, ಜಾತಿ ಪದ್ಧತಿ ಅಂದರು. ಹಾಗಾದರೆ ಜಾತಿ ಪದ್ಧತಿ ಇರಲಿಲ್ವ? ಇತ್ತು, ಖಂಡಿತವಾಗ್ಲೂ ಇತ್ತು. ಆದರೆ ಧರ್ಮಗಳು ಯಾವತ್ತೂ ಹೇಳಿಲ್ಲ. ಅದಕ್ಕೆ ಸೇರಿಸ್ಕೊಂಡು ವ್ಯವಸ್ಥೆಗಳು ಆ ಥರ ನಮ್ಮನ್ನು ಮಾಡ್ತು. ಇಲ್ಲ ಅಂತಂದರೆ ನಾವು ಹೇಳುವಂತಹ ಈ ಸಪ್ತರ್ಷಿಗಳು, ಮಹಾಮುನಿಗಳು, ಇವರೆಲ್ಲ ಯಾವ ಜಾತಿ? ನಾನು ಹೇಳಿದ್ನಲ್ಲ, ವಾಲ್ಮೀಕಿ ಯಾವ ಜಾತಿಯವರು? ಅದೆಂಗೆ ಅವ್ರಿಗೆ ಬರೆಯೋಕ್ಕೆ ಸಾಧ್ಯ ಆಯಿತು? ಸನಾತನ ಧರ್ಮದ ಅನುಯಾಯಿಗಳನ್ನು ಹಿಂದೂ ಅಂತಿದ್ರು. ಕಾಂಗ್ರೆಸ್ಗಿಂತಲೂ ಮೊದಲು ಹುಟ್ಟಿಕೊಂಡಿದ್ದೇ ಹಿಂದೂ ಪದ. ಇವರು ಹೇಳೋದು ಕಾಂಗ್ರೆಸ್ 1885. ಮೇರುತಂತ್ರ ಎಂಬ ಶೈವ ದರ್ಶನ ಕುರಿತಾದ ಗ್ರಂಥವಿದೆ. ಹೀನಂಚ ದುಷ್ಯತೇವ ಹಿಂದೂರಿತ್ಯುಚ್ಛತೆ ಎಂದು ಬರೆದಿದೆ. ಈ ಗ್ರಂಥದಲ್ಲಿ ಹಿಂದೂ ಶಬ್ದದ ಉಲ್ಲೇಖ ಇದೆ. ಹಿಂದೂ ಎಂದರೆ ಅಜ್ಞಾನಹೀನತೆಯನ್ನು ತ್ಯಾಗ ಮಾಡಿದವರು ಅನ್ನುವಂಥ ಅರ್ಥ ಬರುತ್ತೆ. ಶಬ್ದಕಲ್ಪದ್ರುಮ ಎಂಬ ಗ್ರಂಥದಲ್ಲೂ ಹಿಂದೂ ಪದ ಉಲ್ಲೇಖ ಇದೆ. ಪಾರಿಜಾತ ಹರಣ ಎಂಬ ಗ್ರಂಥದಲ್ಲೂ ಹಿಂದೂ ಪದ ಉಲ್ಲೇಖ ಇದೆ. ಪಾರಿಜಾತ ಹರಣ ಮುಸ್ಲಿಂ ಆಕ್ರಮಣದ ಬಳಿಕ ರಚನೆಯಾದಂಥ ಗ್ರಂಥ. ಮಾಧವ ದಿಗ್ವಿಜಯ ಗ್ರಂಥದಲ್ಲೂ ಹಿಂದೂ ಪದ ಉಲ್ಲೇಖ ಇದೆ. ಇದು ವಿಜಯನಗರ ಅರಸರ ಕಾಲದಲ್ಲಿ ರಚಿತವಾದ ಗ್ರಂಥ. ಋಗ್ವೇದದಲ್ಲಿ ವಿವ ಹಿಂದೂ ಎಂಬ ರಾಜನ ವರ್ಣನೆ ಇದೆ. ಆತ 46,000 ಗೋವುಗಳನ್ನು ದಾನ ಮಾಡಿದ್ದಂತೆ. ಇದರ ನಡುವೆ ಸಂತೋಷ್ ಲಾಡ್ ಹೇಳ್ತಾರೆ, 1885ರಲ್ಲಿ ಆರಂಭವಾದಂಥ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹಿಂದೂ ಪದ ತಂತು ಅಂತೇಳಿ. ಸಂತೋಷ್ ಲಾಡ್ ಅವರೇ, ಲಾಡು ಬಂದು ಬಾಯಿಗೆ ಬಿದ್ದಿಲ್ಲ ಅಷ್ಟೇ. ಈಗೊಂದು ಬ್ರೇಕ್.